ಹೆಲೋ ಸ್ನೇಹಿತರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಮಗೂ ಮೊಣಕಾಲಿನಗಿಂತ ಕೆಳಗಡೆ ಇದ್ದರೆ ಅಥವಾ ಮೊಣಕಾಲಿನವರೆಗೂ ಕೂದಲಿದ್ರೆ ಅಥವಾ ಸೊಂಟದವರೆಗೂ ಕೂದಲಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಲ್ಲದೆ ರೋಡಲ್ಲಿ ಹೋಗ್ಬೇಕಾದ್ರೆ ಅಥವಾ ಯಾರಾದರೂ ನಮ್ಮ ಕಣ್ಣಿಗೆ ಬಿದ್ದರೆ ಸಾಕು ಸೊಂಟದವರೆಗೂ ಮೊಣಕಾಲಿನವರೆಗೂ ಕೂದಲಿ ಇರುವಂತಹ ಹೆಂಗಸರು ಅಥವಾ ಯಾರಾದರೂ ಲೇಡೀಸ್ ನಮಗೆ ಕಾಣಿಸಿದ್ರೆ ಸಾಕಾಗುತ್ತೆ. ಸೊ ನಮಗೂ ಅನಿಸುತ್ತೆ, ಒಂದು ರೀತಿ ಗಿಲ್ಟ್ ಫೀಲ್ ಆಗುತ್ತೆ. ಅಯ್ಯೋ, ನಮಗೂ ಅಷ್ಟು ಕೂದಲಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅಷ್ಟು ದಟ್ಟವಾದಂತಹ ಕೂದಲಿದೆ, ಅವ್ರು ಏನು ತಿಂತಾರೆ, ಏನು ಮಾಡ್ತಾರೆ, ಯಾವ ಹೇರ್ ಆಯಿಲ್ನ ಹಚ್ತಾರೆ ಅಂತ ನಮಗೆ ಒಂದು ರೀತಿ ಕನ್ಫ್ಯೂಸ್ ಶುರು ಆಗುತ್ತೆ. ನಾವು ತುಂಬಾ ಕೇರ್ ಮಾಡ್ತೀರಿ, ತುಂಬ ವಾರಕ್ಕೆ 2 ಸಲ ಹೇರ್ ಆಯಿಲ್ನ ಹಚ್ಕೊಳ್ತೀರಿ, ಆದರೂ ಸಹ ಕೂಡ ಹೇಳ್ದವ್ರದ್ದೆಲ್ಲ ಮಾತು ಕೇಳಿ ತಲೆಗೆ ಹೇರ್ ಮಾಸ್ಕ್ ಅಂತೆ, ಹೇರ್ ಆಯಿಲ್ ಅಂತೆ, ಶ್ಯಾಂಪು ಎಲ್ಲ ಮಾಡ್ತಿರ್ತೀರಿ. ಮತ್ತು ನಮಗೆ ಯಾವುದೇ ರೀತಿಯಾದಂತಹ ಒಂದು ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಮತ್ತು ಸಿರಮ್ಸ್ನೆಲ್ಲ ಯೂಸ್ ಮಾಡ್ತಿರ್ತೀರಿ, ಬಟ್ ನಮಗೆ ಏರ್ ಗ್ರೋತೇ ಆಗೋದಿಲ್ಲ, ತಲೆ ಕೂದಲು ದಟ್ಟವಾಗಿ ಬೆಳೆಯೋದಿಲ್ಲ ಅಂತ ನಮಗೆ ಒಂದು ರೀತಿ ತಲೆಯಲ್ಲಿ ಒಂದು ರೀತಿ ಕನ್ಫ್ಯೂಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಬರುತ್ತೆ. ಇನ್ನು ಏನು ಮಾಡಬೇಕು ಅಂತ. ಸೊ ಆ ಕಾರಣಕ್ಕಾಗಿ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಮುಖಾಂತರ, ನಿಮಗೂ ಸಹ ಕೂಡ ಆಸೆ ಇದೆಯಾ ಮೊಣಕಾಲಿನವರೆಗೂ ಕೂದಲು ಬೆಳಿಬೇಕು, ಸೊಂಟದವರೆಗೂ ಕೂದಲು ಬೆಳಿಬೇಕು, ದಟ್ಟವಾಗಿರಬೇಕು ಅಂತ. ಸೊ ಈ ಒಂದು ಹೇರ್ ಆಯಿಲ್ನ ನೀವು ವಾರಕ್ಕೆ 2 ಬಾರಿಯಾಗಿ ಹಚ್ಚಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ನೋಡ್ಬೋದು, ನಾನು ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ತಲೆ ಕೂದಲು ಎಷ್ಟಿದೆಯೋ ಅಷ್ಟು ನೀವು ತೆಂಗಿನ ಎಣ್ಣೆನ ತೆಗೆದುಕೊಳ್ಬೇಕಾಗುತ್ತೆ. ನೀವು ತಲೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆನ ಹಚ್ಕೊಳ್ರೆ, ಸೊ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಆದಷ್ಟು ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಥವಾ ವರ್ಜಿನ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿ, ಗಾಣದಿಂದ ತೆಗೆದಿರುವಂತಹ ಹೇರ್ ಆಯಿಲ್ನ ಅಂದರೆ ತೆಂಗಿನ ಎಣ್ಣೆನ ಆದಷ್ಟು ಪರ್ಚೇಸ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ನಿಜ, ನಾನು ಒಪ್ಕೊಳ್ತೀರಿ, ಬಟ್ ನಿಮಗೆ ದಟ್ಟವಾದಂಥ ಕೂದಲು ಬೇಕು ಅನ್ನೋದಾದರೆ ದಯವಿಟ್ಟು ಬೈ ಮಾಡಿ. ಎಷ್ಟೆಷ್ಟೋ ಖರ್ಚು ಮಾಡ್ತೀರಂತೆ. ಸೊ ಒಮ್ಮೆ ನೀವು ಈ ರೀತಿಯಾದಂತಹ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಅಥವಾ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೊ ತೆಂಗಿನ ಎಣ್ಣೆಗೆ ಏನು ಮಾಡಬೇಕು, ಕೇವಲ 2 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ 2 ಪೌಡರ್ಸ್ ಬೇಕಾಗುತ್ತೆ. ಅದೇನಪ್ಪ ಅನ್ನೋದಾದರೆ, ಮೊದಲನೇದಾಗಿ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್. ನಾನು ತುಂಬ ಹೋಮ್ ರೆಮಿಡೀಸ್, ಅದರಲ್ಲೂ ಸ್ಪೆಷಲಿ ಹೇರ್ ಕೇರ್ಗೆ ನಾನು ಆಮ್ಲ ಪೌಡರ್ನೇ ಆದಷ್ಟು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅನ್ನೋದಾದರೆ, ಆಮ್ಲ ಪೌಡರಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿದ್ದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋ ಕಾರಣಕ್ಕೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ತಲೆ ಕೂದಲು ಮೇಯ್ನಾಗಿ ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ಆಮ್ಲ ಪೌಡರ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಇದು ಸುಲಭವಾಗಿ ನಿಮಗೆ ಆನ್ಲೈನಲ್ಲಿ ಮತ್ತು ಫ್ಯಾನ್ಸಿ ಸ್ಟೋರ್ ಮತ್ತು ಗ್ರಂಥಿಕೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ಬೆನಿಫಿಟ್ಸ್ ಇರುವಂತಹ ಒಂದು ಆಮ್ಲ ಪೌಡರ್. ಸೊ ದಯವಿಟ್ಟು ಇದನ್ನು ಯೂಸ್ ಮಾಡಲೇಬೇಕು ನಿಮಗೆ ಹೇರ್ ಗ್ರೋತ್ ಆಗಬೇಕು ಅನ್ನೋದಾದರೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಯ್ನಾಗಿ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ, ಕರಿ ಲೀವ್ಸ್ ಪೌಡರ್, ಮೀನ್ಸ್ ಕರಿಬೇವಿನ ಸೊಪ್ಪಿನ ಪುಡಿ. ಎಲ್ಲರ ಮನೆಯಲ್ಲೂ ಸಹ ಕೂಡ ಕರಿಬೇವನ್ನ ಅಡುಗೆಗೆಲ್ಲ ಸಹ ಕೂಡ ಯೂಸ್ ಮಾಡ್ತೀರಲ್ವಾ. ಸೊ ಅದನ್ನೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಸೊ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳಿ. ಸೊ ಆ ಒಂದು ಪೌಡರ್ನ ಸಹ ಕೂಡ ಹಾಕ್ಕೊಳ್ಬೇಕಾಗತ್ತೆ, ಕರಿ ಲೀವ್ಸ್ ಪೌಡರು. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮೇಯ್ನಾಗಿ ಕರಿ ಲೀವ್ಸ್ ಪೌಡರ್ ಸ್ನೇಹಿತರೆ ಏರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು, ಹೇರ್ ಫಾಲ್ನ ಕಡಿಮೆ ಮಾಡೋದ್ರಲ್ಲೂ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಮೊದಲನೇದಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಿದ ನಂತರ ಫೈನಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ತೆಗೆದುಕೊಂಡಿದ್ದೀನಿ. ಅದನ್ನು ಪಿನ್ ಸಹಾಯದಿಂದ ಹೋಲ್ ಮಾಡಿ ಅದರಲ್ಲಿರುವಂಥ ವಿಟಮಿನ್ ಇ ಆಯಿಲ್ನ ಸಂಪೂರ್ಣವಾಗಿ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ. ಇದು ನೋಡ್ಬೋದು, ಈ ರೀತಿಯಾಗಿ ಗ್ರೀನ್ ಕಲರಲ್ಲಿರುತ್ತೆ ಸ್ನೇಹಿತರೆ. ಇದು ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಕೊಡಿ ಅಂದರೆ ಕೊಡ್ತಾರೆ. ಅದರಲ್ಲಿರುವಂತಹ ವಿಟಮಿನ್ ಇ ಆಯಿಲ್ನ ಹಾಕ್ಕೊಳ್ಬೇಕಾಗತ್ತೆ. ಸ್ಪೆಷಲಿ ಏರ್ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಸ್ಪ್ಲಿಟ್ ಎಂಡ್ ಸಮಸ್ಯೆ ಇದ್ದರೆ ಸೊ ಅದನ್ನು ಸಹ ಕೂಡ ರೆಡ್ಯೂಸ್ ಮಾಡುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಮತ್ತು ನಿಮ್ಮ ತಲೆ ಕೂದಲನ್ನು ತುಂಬ ಶೈನಿಂಗ್ ಆಗಿಡೋದಕ್ಕೆ, ಮತ್ತು ಇದೊಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈ ಒಂದು ಹೇರ್ ಆಯಿಲ್ನ ನೀವು ಧಾರಾಳವಾಗಿ ತಲೆಗೆ ಹಚ್ಕೊಳ್ಬೋದು. ಯಾವ ರೀತಿಯಪ್ಪ ಹಚ್ಚೋದು ಅನ್ನೋದಾದರೆ, ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 4 ಅಥವಾ 5 ಗಂಟೆಗಳ ಮುಂಚಿತವಾಗಿ ನಾರ್ಮಲ್ ಆಗಿ ತೆಂಗಿನ ಎಣ್ಣೆನ ತಲೆಗೆ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಚಿ ಒಂದು 4ರಿಂದ 5 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಏರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ.
ಅದಲ್ಲದೆ ನಿಮ್ಮ ತಲೆ ಕೂದಲು ಫಾಸ್ಟಾಗಿ ಬೆಳೆಯೋದಕ್ಕೆ, ಏರ್ ಫಾಲ್ ಕಡಿಮೆ ಆಗೋದಕ್ಕೆ, ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಕೇವಲ 5 ನಿಮಿಷದಲ್ಲಿ ಈ ಒಂದು ಹೋಮ್ ರೆಮಿಡಿನ ರೆಡಿ ಮಾಡ್ಕೊಳ್ಬೋದು ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಆದಷ್ಟು ಫ್ರೆಶ್ ಆಗಿ ಈ ಒಂದು ಏರ್ ಆಯಿಲ್ನ ರೆಡಿ ಮಾಡಿ ಯೂಸ್ ಮಾಡಿ. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಅದರ ರಿಸಲ್ಟ್ ನಿಮಗೆ ಚೆನ್ನಾಗಿ ಸಿಗೋದಿಲ್ಲ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ನ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಇಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಟಿಪ್ಸೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.